ಇನ್ನು ಕಬ್ಬು ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಬಾಗಲಕೋಟೆ ಭಾಗದಲ್ಲಿ ಸಾಕಷ್ಟು ಉಗ್ರವಾದ ಹೋರಾಟ ಕಳೆದ 9 ದಿನಗಳಿಂದ ನಡೆಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯ ಸರ್ಕಾರ ಒಂದು 3,300 ರೂಪಾಯಿ ನಿಗದಿತ ಬೆಲೆಯನ್ನು ಪ್ರತಿ ಟನ್ಗೆ ಘೋಷಣೆ ಮಾಡಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಈಗ ನಮ್ಮ ಜೊತೆಗೆ ರೈತ ನಾಯಕರಾಗಿರುವಂತಹ ಕುರುಬೂರು ಶಾಂತಕುಮಾರ್ ಸರ್ ಇದ್ದಾರೆ. ಅವ್ರನ್ನ ನಾನು ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ಈಗ 9 ದಿನಗಳ ಕಾಲ ನಿರಂತರ ರೈತರ ಒಂದು ಉಗ್ರ ಹೋರಾಟ ನಡೆದಿತ್ತು. ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸರ್ಕಾರ 3,300 ರೂಪಾಯಿ ಪ್ರತಿ ಟನ್ಗೆ ಒಂದು ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡಿದೆ. ಸರ್, ಈ ವಿಚಾರದಲ್ಲಿ ತಮ್ಮ ಮೊದಲ ರಿಯಾಕ್ಷನ್ ನೋಡಿ. ಕಳೆದ 8 ದಿನಗಳಿಂದ ಆ ಭಾಗದ ರೈತರು ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾಯಿದ್ದಾರೆ. ಬಾಗಲಕೋಟೆ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 45 ಸಕ್ಕರೆ ಕಾರ್ಖಾನೆಗಳಿದೆ. ಕರ್ನಾಟಕದ ಅರ್ಧ ಭಾಗದಷ್ಟು ಕಬ್ಬನ್ನು ಆ 2 ಜಿಲ್ಲೆಯಲ್ಲಿ ಬೆಳೀತಾರೆ. ಆ ಭಾಗದ ರೈತರಿಗೆ ಅನ್ಯಾಯ ಆಗ್ತಾಯಿದೆ, ಮೋಸ ಆಗ್ತಾಯಿದೆ ನಮ್ಮ ರೈಟು ಅಂತ ಗೊತ್ತಾದ ಮೇಲೆ ಜಾಗೃತರಾಗಿ ಹೋರಾಟಕ್ಕೆ ಹಿಡಿದ್ರು. ಹೋರಾಟದಿಂದ ಸರ್ಕಾರವನ್ನು ಮಣಿಸಿದ್ರು. ಇವತ್ತು ಸರ್ಕಾರ 3,300 ರೂಪಾಯಿ ಬೆಲೆ ನಿಗದಿ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದೆ. ಅದರಲ್ಲಿ 50 ರೂಪಾಯಿನ ಸರ್ಕಾರ ಕೊಡೋದು, 50 ರೂಪಾಯಿನ ಕಾರ್ಖಾನೆಗಳು 6 ತಿಂಗಳ ನಂತರ ಕೊಡೋದು ಅಂತ ಹೇಳಿದ್ದಾರೆ. ಇದು ನಾವು ಒಪ್ಪುವಂಥದ್ದಲ್ಲ. ಯಾಕೆಂದರೆ 6 ತಿಂಗಳ ನಂತರ ಕಾರ್ಖಾನೆಗಳು ನಮ್ಮ ಕಬ್ಬುನ ದುಡ್ಡನ್ನೇ ಕೊಡ್ತಾರೋ ಸರಿ, ಕೊಡ್ತಾ ಇಲ್ಲ ಅಂತ ಐದು ಹಣ ಕೊಡ್ತಾರೋ ಇಲ್ವೋ ಅಂತಕ್ಕಂಥದ್ದು ಅನುಮಾನ ಮೂಡಿಸ್ತದೆ. ಬಟ್ ಇದ್ರ ಬಗ್ಗೆ ಇವೆಲ್ಲ ವಿಚಾರಗಳ ಬಗ್ಗೆ ನಾವು ನಮ್ಮೆಲ್ಲ ಪದಾಧಿಕಾರಿಗಳು ಈಗಾಗಲೇ ಹೋರಾಟದಲ್ಲಿ ಸಕ್ರಿಯವಾಗಿ ರಾಜ್ಯ ಕಬ್ಬು ಬೆಳೆಗಾರ ಸಂಘದಿಂದ ಪಾಲ್ಗೊಂಡಿದ್ದಾರೆ. ಆ ಜಿಲ್ಲೆಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದಾರೆ. ಅವರೆಲ್ಲರ ಜೊತೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರವನ್ನು ನಾವು ಕೈಗೊಳ್ತೀವಿ. ಸರ್, ಈಗ ಪ್ರಮುಖವಾಗಿ ಸರ್ಕಾರದ ಒಂದು ಆದೇಶ ಬರ್ತಿದ್ದಂಗೆ ಆ ಹೋರಾಟ ನಿರತ ರೈತರು ಸಾಕಷ್ಟು ಒಂದು ಸಂಭ್ರಮಾಚರಣೆ ಮಾಡ್ತಿರೋದಂದರೆ ಪಟಾಕಿ ಸಿಡಿಸಿ ಬಣ್ಣ ಹಚ್ಚುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ನೋಡಿ, ರೈತರು ಏನಾಗಿದೆ, ಹೋರಾಟ ಮಾಡಿದ್ದೀವಿ 8 ದಿವಸದಿಂದ. ಹೋರಾಟ ಮಾಡಿದಂಥ ಹಿನ್ನೆಲೆಯಲ್ಲಿ 3,050 ಕೊಡ್ತೀವಿ ಎಂದವರು 3,100ಕ್ಕೆ ಬಂದರು. 3,100ರಿಂದ 3,200ಕ್ಕೆ ಬಂದರು. ಈಗ ರಾಜ್ಯ ಸರ್ಕಾರ ನಮ್ಮ ಹೋರಾಟಕ್ಕೆ ಮಾಡೋದು ಹೆಚ್ಚುವರಿ 100 ರೂಪಾಯಿನೂ ಕೂಡ ನಿಗದಿ ಮಾಡಿ 3,300 ಆಗಿದೆ ಅಂತೇಳಿ, ನಮ್ಮ ಹೋರಾಟದಿಂದ ಇದೆಲ್ಲ ಆಗ್ತಾಯಿದೆ ಅಂತೇಳಿ ಸಂತೋಷಕ್ಕೆ ಹಂಗೆ ಮಾಡಿರ್ಬೋದು. ಆದರೆ ಹೋರಾಟದಿಂದ ಇಷ್ಟಕ್ಕೆ ನಾವು ಕೈ ಬಿಟ್ಬಿಡ್ತೀವಿ, ಇಷ್ಟಕ್ಕೆ ನಮ್ಮ ತೀರ್ಮಾನ ಆಯಿತು ಅನ್ನುವಂಥ ಪ್ರಶ್ನೆ ಬರಲ್ಲ. ಸಂತೋಷ ಅಂದರೆ ನಮ್ಮ ಹೋರಾಟಕ್ಕೆ ಬೆಲೆ ಸಿಕ್ಕಿದೆ ಅನ್ನುವಂಥ ಉತ್ಸಾಹದಿಂದ ಪಟಾಕಿ ಹೊಡೆದಿದ್ದಾರೆ, ಸಂತೋಷ ವ್ಯಕ್ತಪಡಿಸಿದ್ದಾರೆ. ಅದು ನಾವು ಹೇಳಲೇಬೇಕಾದಂಥ ವಿಚಾರ. ಸರಿ, ಕೊನೆಯದಾಗಿ ರೈತ ಹೋರಾಟ ಮತ್ತು ಸರ್ಕಾರಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ? ಇಲ್ಲ, ಸರ್ಕಾರ ಇವತ್ತೇನು ಮಾಡಿದೆ, 100 ರೂಪಾಯಿ ಹೆಚ್ಚುವರಿ ಅಂತ 50 ರೂಪಾಯಿ ಅವರು 50 ರೂಪಾಯಿ ಇವ್ರು ಕೊಡೋದು 6 ತಿಂಗಳ ನಂತರ ಅಂತ ಆ ವಿಚಾರದ ಬಗ್ಗೆ ಸ್ಪಷ್ಟತೆಯನ್ನು ತೋರಿಸ್ಬೇಕು. ಬಟ್ ಒಟ್ಟಿಗೆ ಕೊಡುವಂಥ ನಿರ್ಧಾರ ಮಾಡಬೇಕು. ಹಾಗೆಯೇ ಇನ್ನೂ ಸ್ವಲ್ಪ ಮನಸ್ಸು ಮಾಡಿ ಸರ್ಕಾರದಿಂದ ಬರ್ತಕ್ಕಂಥ ತೆರಿಗೆ ಹಣದಲ್ಲಿ ಇನ್ನೊಂದು ಸ್ವಲ್ಪ ಹಣವನ್ನು ಕೊಟ್ಟರೆ ರೈತರಿಗೆ ಅನುಕೂಲ ಆಗ್ತದೆ, ಹೆಚ್ಚುವರಿ ಅನುಕೂಲ ಆಗ್ತದೆ. ಏಕೆಂದರೆ ಸರ್ಕಾರನೇ ಹೇಳಿದೆ 3,700 ರೂಪಾಯಿ ಉತ್ಪಾದನಾ ವೆಚ್ಚ ಆಗ್ತದೆ ರೈತರಿಗೆ ಅಂತ ಸರ್ಕಾರನೇ ವರದಿ ಕೊಟ್ಟಿದೆ ಕೇಂದ್ರ ಸರ್ಕಾರಕ್ಕೆ. ಆ ಹಿನ್ನೆಲೆಯಲ್ಲಿ 3,300 ಸಾಲೋದಿಲ್ಲ. ಇನ್ನೂ ಸ್ವಲ್ಪ ಮನಸ್ಸು ಮಾಡಿ ಸಿದ್ದರಾಮಯ್ಯನವರು ಹೆಚ್ಚುವರಿ ಮಾಡಿಕೊಟ್ರೆ ಭಾಳ ಒಳ್ಳೆಯದಾಗ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಹೇಳಲಿಕ್ಕೆ ಬಯಸ್ತೇನೆ. ಏನೋ ಇದಿಷ್ಟು ರೈತ ನಾಯಕರಾಗಿರುವಂಥ ಕುರುಬೂರು ಶಾಂತಕುಮಾರ್ ಸರ್ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವರಾಜ್ ಹೆಗಡೆ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇನ್ನು ಕಬ್ಬು ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಬಾಗಲಕೋಟೆ ಭಾಗದಲ್ಲಿ ಸಾಕಷ್ಟು ಉಗ್ರವಾದ ಹೋರಾಟ ಕಳೆದ 9 ದಿನಗಳಿಂದ ನಡೆಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯ ಸರ್ಕಾರ ಒಂದು 3,300 ರೂಪಾಯಿ ನಿಗದಿತ ಬೆಲೆಯನ್ನು ಪ್ರತಿ ಟನ್ಗೆ ಘೋಷಣೆ ಮಾಡಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಈಗ ನಮ್ಮ ಜೊತೆಗೆ ರೈತ ನಾಯಕರಾಗಿರುವಂತಹ ಕುರುಬೂರು ಶಾಂತಕುಮಾರ್ ಸರ್ ಇದ್ದಾರೆ. ಅವ್ರನ್ನ ನಾನು ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ಈಗ 9 ದಿನಗಳ ಕಾಲ ನಿರಂತರ ರೈತರ ಒಂದು ಉಗ್ರ ಹೋರಾಟ ನಡೆದಿತ್ತು. ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸರ್ಕಾರ 3,300 ರೂಪಾಯಿ ಪ್ರತಿ ಟನ್ಗೆ ಒಂದು ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡಿದೆ. ಸರ್, ಈ ವಿಚಾರದಲ್ಲಿ ತಮ್ಮ ಮೊದಲ ರಿಯಾಕ್ಷನ್ ನೋಡಿ. ಕಳೆದ 8 ದಿನಗಳಿಂದ ಆ ಭಾಗದ ರೈತರು ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾಯಿದ್ದಾರೆ. ಬಾಗಲಕೋಟೆ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 45 ಸಕ್ಕರೆ ಕಾರ್ಖಾನೆಗಳಿದೆ. ಕರ್ನಾಟಕದ ಅರ್ಧ ಭಾಗದಷ್ಟು ಕಬ್ಬನ್ನು ಆ 2 ಜಿಲ್ಲೆಯಲ್ಲಿ ಬೆಳೀತಾರೆ. ಆ ಭಾಗದ ರೈತರಿಗೆ ಅನ್ಯಾಯ ಆಗ್ತಾಯಿದೆ, ಮೋಸ ಆಗ್ತಾಯಿದೆ ನಮ್ಮ ರೈಟು ಅಂತ ಗೊತ್ತಾದ ಮೇಲೆ ಜಾಗೃತರಾಗಿ ಹೋರಾಟಕ್ಕೆ ಹಿಡಿದ್ರು. ಹೋರಾಟದಿಂದ ಸರ್ಕಾರವನ್ನು ಮಣಿಸಿದ್ರು. ಇವತ್ತು ಸರ್ಕಾರ 3,300 ರೂಪಾಯಿ ಬೆಲೆ ನಿಗದಿ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದೆ. ಅದರಲ್ಲಿ 50 ರೂಪಾಯಿನ ಸರ್ಕಾರ ಕೊಡೋದು, 50 ರೂಪಾಯಿನ ಕಾರ್ಖಾನೆಗಳು 6 ತಿಂಗಳ ನಂತರ ಕೊಡೋದು ಅಂತ ಹೇಳಿದ್ದಾರೆ. ಇದು ನಾವು ಒಪ್ಪುವಂಥದ್ದಲ್ಲ. ಯಾಕೆಂದರೆ 6 ತಿಂಗಳ ನಂತರ ಕಾರ್ಖಾನೆಗಳು ನಮ್ಮ ಕಬ್ಬುನ ದುಡ್ಡನ್ನೇ ಕೊಡ್ತಾರೋ ಸರಿ, ಕೊಡ್ತಾ ಇಲ್ಲ ಅಂತ ಐದು ಹಣ ಕೊಡ್ತಾರೋ ಇಲ್ವೋ ಅಂತಕ್ಕಂಥದ್ದು ಅನುಮಾನ ಮೂಡಿಸ್ತದೆ. ಬಟ್ ಇದ್ರ ಬಗ್ಗೆ ಇವೆಲ್ಲ ವಿಚಾರಗಳ ಬಗ್ಗೆ ನಾವು ನಮ್ಮೆಲ್ಲ ಪದಾಧಿಕಾರಿಗಳು ಈಗಾಗಲೇ ಹೋರಾಟದಲ್ಲಿ ಸಕ್ರಿಯವಾಗಿ ರಾಜ್ಯ ಕಬ್ಬು ಬೆಳೆಗಾರ ಸಂಘದಿಂದ ಪಾಲ್ಗೊಂಡಿದ್ದಾರೆ. ಆ ಜಿಲ್ಲೆಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದಾರೆ. ಅವರೆಲ್ಲರ ಜೊತೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರವನ್ನು ನಾವು ಕೈಗೊಳ್ತೀವಿ.
ಸರ್, ಈಗ ಪ್ರಮುಖವಾಗಿ ಸರ್ಕಾರದ ಒಂದು ಆದೇಶ ಬರ್ತಿದ್ದಂಗೆ ಆ ಹೋರಾಟ ನಿರತ ರೈತರು ಸಾಕಷ್ಟೊಂದು ಸಂಭ್ರಮಾಚರಣೆ ಮಾಡ್ತಿರೋದು ಅಂದರೆ ಪಟಾಕಿ ಸಿಡಿಸಿ ಬಣ್ಣ ಎರಚುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ನೋಡಿ, ರೈತರು ಏನಾಗಿದೆ, ಹೋರಾಟ ಮಾಡಿದ್ದೀವಿ 8 ದಿವಸದಿಂದ. ಹೋರಾಟ ಮಾಡಿದಂಥ ಹಿನ್ನೆಲೆಯಲ್ಲಿ 3050 ಕೊಡ್ತೀವಿ ಎಂದವರು 3100ಕ್ಕೆ ಬಂದರು, 3100ರಿಂದ 3200ಕ್ಕೆ ಬಂದರು. ಈಗ ರಾಜ್ಯ ಸರ್ಕಾರ ನಮ್ಮ ಹೋರಾಟಕ್ಕೆ ಮುಳಿದು ಹೆಚ್ಚುವರಿ ₹100 ಕೂಡ ನಿಗದಿ ಮಾಡಿ 3300 ಆಗಿದೆ ಅಂತೇಳಿ, ನಮ್ಮ ಹೋರಾಟದಿಂದ ಇದೆಲ್ಲ ಆಗ್ತಾಯಿದೆ ಅಂತೇಳಿ ಸಂತೋಷಕ್ಕೆ ಹಂಗೆ ಮಾಡಿರ್ಬೋದು. ಆದರೆ ಹೋರಾಟದಿಂದ ಇಷ್ಟಕ್ಕೆ ನಾವು ಕೈ ಬಿಟ್ಬಿಡ್ತೀವಿ, ಇಷ್ಟಕ್ಕೆ ನಮ್ಮ ತೀರ್ಮಾನ ಆಯಿತು ಅನ್ನುವಂಥ ಪ್ರಶ್ನೆ ಬರಲ್ಲ. ಸಂತೋಷ ಅಂದರೆ ನಮ್ಮ ಹೋರಾಟಕ್ಕೆ ಬೆಲೆ ಸಿಕ್ಕಿದೆ ಅನ್ನುವಂಥ ಉತ್ಸಾಹದಿಂದ ಪಟಾಕಿ ಹೊಡೆದಿದ್ದಾರೆ, ಸಂತೋಷ ವ್ಯಕ್ತಪಡಿಸಿದ್ದಾರೆ. ಅದು ನಾವು ಹೇಳಲೇಬೇಕಾದಂಥ ವಿಚಾರ. ಸರ್, ಈಗ ಕೊನೆಯದಾಗಿ ರೈತ ಹೋರಾಟ ಮತ್ತು ಸರ್ಕಾರಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಸರ್ಕಾರ ಇವತ್ತೇನು ಮಾಡಿದೆ, ₹100 ಹೆಚ್ಚುವರಿ ಅಂತ, ₹50 ಅವರು ₹50 ಇವ್ರು ಕೊಡೋದು 6 ತಿಂಗಳ ನಂತರ ಅಂತ, ಆ ವಿಚಾರದ ಬಗ್ಗೆ ಸ್ಪಷ್ಟತೆಯನ್ನು ತೋರಿಸ್ಬೇಕು. ಬಟ್ ಒಟ್ಟಿಗೆ ಕೊಡುವಂಥ ನಿರ್ಧಾರ ಮಾಡಬೇಕು. ಹಾಗೆಯೇ ಇನ್ನೂ ಸ್ವಲ್ಪ ಮನಸ್ಸು ಮಾಡಿ ಸರ್ಕಾರದಿಂದ ಬರ್ತಕ್ಕಂಥ ತೆರಿಗೆ ಹಣದಲ್ಲಿ ಇನ್ನೊಂದು ಸ್ವಲ್ಪ ಹಣವನ್ನು ಕೊಟ್ಟರೆ ರೈತರಿಗೆ ಅನುಕೂಲ ಆಗ್ತದೆ, ಹೆಚ್ಚುವರಿ ಅನುಕೂಲ ಆಗ್ತದೆ. ಏಕೆಂದರೆ ಸರ್ಕಾರನೇ ಹೇಳಿದೆ ₹3700 ಉತ್ಪಾದನಾ ವೆಚ್ಚ ಆಗ್ತದೆ ರೈತರಿಗೆ ಅಂತ ಸರ್ಕಾರನೇ ವರದಿ ಕೊಟ್ಟಿದೆ ಕೇಂದ್ರ ಸರ್ಕಾರಕ್ಕೆ. ಆ ಹಿನ್ನೆಲೆಯಲ್ಲಿ 3300 ಸಾಲೋದಿಲ್ಲ. ಇನ್ನೂ ಸ್ವಲ್ಪ ಮನಸ್ಸು ಮಾಡಿ ಸಿದ್ದರಾಮಯ್ಯನವರು ಹೆಚ್ಚುವರಿ ಮಾಡಿಕೊಟ್ರೆ ಭಾಳ ಒಳ್ಳೆಯದಾಗ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಹೇಳಲಿಕ್ಕೆ ಬಯಸ್ತೇನೆ. ಏನು ಇದಿಷ್ಟು ರೈತ ನಾಯಕರಾಗಿರುವಂಥ ಕುರುಬೂರು ಶಾಂತಕುಮಾರ್ ಸರ್ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸ್ವರಾಜ್ ಜಳಗೇರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇನ್ನು ಕಬ್ಬು ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ, ಬಾಗಲಕೋಟೆ ಭಾಗದಲ್ಲಿ ಸಾಕಷ್ಟು ಉಗ್ರವಾದ ಹೋರಾಟ ಕಳೆದ 9 ದಿನಗಳಿಂದ ನಡೆಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯ ಸರ್ಕಾರ ಒಂದು ₹3300 ನಿಗದಿತ ಬೆಲೆಯನ್ನು ಪ್ರತಿ ಟನ್ಗೆ ಘೋಷಣೆ ಮಾಡಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಈಗ ನಮ್ಮ ಜೊತೆಗೆ ರೈತ ನಾಯಕರಾಗಿರುವಂತಹ ಕುರುಬೂರು ಶಾಂತಕುಮಾರ್ ಸರ್ ಇದ್ದಾರೆ. ಅವ್ರನ್ನ ನಾನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ಈಗ 9 ದಿನಗಳ ಕಾಲ ನಿರಂತರ ರೈತರ ಒಂದು ಉಗ್ರ ಹೋರಾಟ ನಡೆದಿತ್ತು. ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸರ್ಕಾರ ₹3300 ಪ್ರತಿ ಟನ್ಗೆ ಒಂದು ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡಿದೆ. ಸರ್, ಈ ವಿಚಾರದಲ್ಲಿ ತಮ್ಮ ಮೊದಲ ರಿಯಾಕ್ಷನ್? ನೋಡಿ, ಕಳೆದ 8 ದಿನಗಳಿಂದ ಆ ಭಾಗದ ರೈತರು ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾಯಿದ್ದಾರೆ. ಬಾಗಲಕೋಟೆ, ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 45 ಸಕ್ಕರೆ ಕಾರ್ಖಾನೆಗಳಿದೆ. ಕರ್ನಾಟಕದ ಅರ್ಧ ಭಾಗದಷ್ಟು ಕಬ್ಬನ್ನು ಆ 2 ಜಿಲ್ಲೆಯಲ್ಲಿ ಬೆಳೀತಾರೆ. ಆ ಭಾಗದ ರೈತರಿಗೆ ಅನ್ಯಾಯ ಆಗ್ತಾಯಿದೆ, ಮೋಸ ಆಗ್ತಾಯಿದೆ ನಮ್ಮ ರೈಟು ಅಂತ ಗೊತ್ತಾದ ಮೇಲೆ ಜಾಗೃತರಾಗಿ ಹೋರಾಟಕ್ಕೆ ಹಿಡಿದ್ರು. ಹೋರಾಟದಿಂದ ಸರ್ಕಾರವನ್ನು ಮಣಿಸಿದ್ರು. ಇವತ್ತು ಸರ್ಕಾರ ₹3300 ಬೆಲೆ ನಿಗದಿ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದೆ. ಅದರಲ್ಲಿ ₹50 ಸರ್ಕಾರ ಕೊಡೋದು, ₹50 ಕಾರ್ಖಾನೆಗಳು 6 ತಿಂಗಳ ನಂತರ ಕೊಡೋದು ಅಂತ ಹೇಳಿದ್ದಾರೆ. ಇದು ನಾವು ಒಪ್ಪುವಂಥದ್ದಲ್ಲ. ಯಾಕೆಂದರೆ 6 ತಿಂಗಳ ನಂತರ ಕಾರ್ಖಾನೆಗಳು ನಮ್ಮ ಕಬ್ಬುನ ದುಡ್ಡನ್ನೇ ಕೊಡ್ತಾರೋ ಸರಿ, ಕೊಡ್ತಾ ಇಲ್ಲ ಅಂತ, ಇದು ಹಣ ಕೊಡ್ತಾರೋ ಇಲ್ವೋ ಅಂತಕ್ಕಂಥದ್ದು ಅನುಮಾನ ಮೂಡಿಸ್ತದೆ. ಬಟ್ ಇದ್ರ ಬಗ್ಗೆ, ಇವೆಲ್ಲ ವಿಚಾರಗಳ ಬಗ್ಗೆ ನಾವು ನಮ್ಮೆಲ್ಲ ಪದಾಧಿಕಾರಿಗಳು ಈಗಾಗಲೇ ಹೋರಾಟದಲ್ಲಿ ಸಕ್ರಿಯವಾಗಿ ರಾಜ್ಯ ಕಬ್ಬು ಬೆಳೆಗಾರ ಸಂಘದಿಂದ ಪಾಲ್ಗೊಂಡಿದ್ದಾರೆ. ಆ ಜಿಲ್ಲೆಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದಾರೆ. ಅವರೆಲ್ಲರ ಜೊತೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರವನ್ನು ನಾವು ಕೈಗೊಳ್ತೀವಿ. ಸರ್, ಈಗ ಪ್ರಮುಖವಾಗಿ ಸರ್ಕಾರದ ಒಂದು ಆದೇಶ ಬರ್ತಿದ್ದಂಗೆ ಆ ಹೋರಾಟ ನಿರತ ರೈತರು ಸಾಕಷ್ಟೊಂದು ಸಂಭ್ರಮಾಚರಣೆ ಮಾಡ್ತಿರೋದು ಅಂದರೆ ಪಟಾಕಿ ಸಿಡಿಸಿ ಬಣ್ಣ ಎರಚುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ? ನೋಡಿ, ರೈತರು ಏನಾಗಿದೆ, ಹೋರಾಟ ಮಾಡಿದ್ದೀವಿ 8 ದಿವಸದಿಂದ. ಹೋರಾಟ ಮಾಡಿದಂಥ ಹಿನ್ನೆಲೆಯಲ್ಲಿ 3050 ಕೊಡ್ತೀವಿ ಎಂದವರು 3100ಕ್ಕೆ ಬಂದರು, 3100ರಿಂದ 3200ಕ್ಕೆ ಬಂದರು. ಈಗ ರಾಜ್ಯ ಸರ್ಕಾರ ನಮ್ಮ ಹೋರಾಟಕ್ಕೆ ಮುಳಿದು ಹೆಚ್ಚುವರಿ ₹100 ಕೂಡ ನಿಗದಿ ಮಾಡಿ 3300 ಆಗಿದೆ ಅಂತೇಳಿ, ನಮ್ಮ ಹೋರಾಟದಿಂದ ಇದೆಲ್ಲ ಆಗ್ತಾಯಿದೆ ಅಂತೇಳಿ ಸಂತೋಷಕ್ಕೆ ಹಂಗೆ ಮಾಡಿರ್ಬೋದು. ಆದರೆ ಹೋರಾಟದಿಂದ ಇಷ್ಟಕ್ಕೆ ನಾವು ಕೈ ಬಿಟ್ಬಿಡ್ತೀವಿ, ಇಷ್ಟಕ್ಕೆ ನಮ್ಮ ತೀರ್ಮಾನ ಆಯಿತು ಅನ್ನುವಂಥ ಪ್ರಶ್ನೆ ಬರಲ್ಲ. ಸಂತೋಷ ಅಂದರೆ ನಮ್ಮ ಹೋರಾಟಕ್ಕೆ ಬೆಲೆ ಸಿಕ್ಕಿದೆ ಅನ್ನುವಂಥ ಉತ್ಸಾಹದಿಂದ ಪಟಾಕಿ ಹೊಡೆದಿದ್ದಾರೆ, ಸಂತೋಷ ವ್ಯಕ್ತಪಡಿಸಿದ್ದಾರೆ. ಅದು ನಾವು ಹೇಳಲೇಬೇಕಾದಂಥ ವಿಚಾರ. ಸರ್, ಈಗ ಕೊನೆಯದಾಗಿ ರೈತ ಹೋರಾಟ ಮತ್ತು ಸರ್ಕಾರಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಸರ್ಕಾರ ಇವತ್ತೇನು ಮಾಡಿದೆ, ₹100 ಹೆಚ್ಚುವರಿ ಅಂತ, ₹50 ಅವರು ₹50 ಇವ್ರು ಕೊಡೋದು 6 ತಿಂಗಳ ನಂತರ ಅಂತ, ಆ ವಿಚಾರದ ಬಗ್ಗೆ ಸ್ಪಷ್ಟತೆಯನ್ನು ತೋರಿಸ್ಬೇಕು. ಬಟ್ ಒಟ್ಟಿಗೆ ಕೊಡುವಂಥ ನಿರ್ಧಾರ ಮಾಡಬೇಕು. ಹಾಗೆಯೇ ಇನ್ನೂ ಸ್ವಲ್ಪ ಮನಸ್ಸು ಮಾಡಿ ಸರ್ಕಾರದಿಂದ ಬರ್ತಕ್ಕಂಥ ತೆರಿಗೆ ಹಣದಲ್ಲಿ ಇನ್ನೊಂದು ಸ್ವಲ್ಪ ಹಣವನ್ನು ಕೊಟ್ಟರೆ ರೈತರಿಗೆ ಅನುಕೂಲ ಆಗ್ತದೆ, ಹೆಚ್ಚುವರಿ ಅನುಕೂಲ ಆಗ್ತದೆ. ಏಕೆಂದರೆ ಸರ್ಕಾರನೇ ಹೇಳಿದೆ ₹3700 ಉತ್ಪಾದನಾ ವೆಚ್ಚ ಆಗ್ತದೆ ರೈತರಿಗೆ ಅಂತ ಸರ್ಕಾರನೇ ವರದಿ ಕೊಟ್ಟಿದೆ ಕೇಂದ್ರ ಸರ್ಕಾರಕ್ಕೆ. ಆ ಹಿನ್ನೆಲೆಯಲ್ಲಿ 3300 ಸಾಲೋದಿಲ್ಲ. ಇನ್ನೂ ಸ್ವಲ್ಪ ಮನಸ್ಸು ಮಾಡಿ ಸಿದ್ದರಾಮಯ್ಯನವರು ಹೆಚ್ಚುವರಿ ಮಾಡಿಕೊಟ್ರೆ ಭಾಳ ಒಳ್ಳೆಯದಾಗ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಹೇಳಲಿಕ್ಕೆ ಬಯಸ್ತೇನೆ. ಏನು ಇದಿಷ್ಟು ರೈತ ನಾಯಕರಾಗಿರುವಂಥ ಕುರುಬೂರು ಶಾಂತಕುಮಾರ್ ಸರ್ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸ್ವರಾಜ್ ಜಳಗೇರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.